ದಿಲ್ಲಿ ಎಲೆಕ್ಷನ್, ದಿಲ್ಲಿ ವಿಧಾನಸಭಾ ಚುನಾವಣೆ 5ನೇ ತಾರೀಕು ವೋಟಿಂಗ್ ಆಗುತ್ತೆ, 8ನೇ ತಾರೀಕು ಕೌಂಟಿಂಗ್ ಆಗುತ್ತೆ. ಬೇರೆ ಏನೂ ಇಲ್ಲ, ಚರ್ಚೆ ಚರ್ಚೆ ಚರ್ಚೆ. ಅಂದರೆ ಯಮುನಾ ನದಿ ಎಷ್ಟು ಶುದ್ಧ, ಎಷ್ಟು ಕಲುಷಿತ, ಇದೇ ಚರ್ಚೆ ಆಗ್ತಾ ಇರೋದು. ಚರ್ಚೆ ಶುರು ಮಾಡಿದ್ಯಾರಂದ್ರೆ ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ರ ಆರೋಪ ಘನಗಂಭೀರವಾಗಿತ್ತು. ಅಂದರೆ ಮಕ್ಕಳು ಕೂಡ ನಗ ಹಂಗಿತ್ತದು, ಮಾಡಬಾರ್ದು ಹಂಗೆ ಆರೋಪ. ಆ ಪಕ್ಷ ಈ ಪಕ್ಷ ಯಾವ ಪಕ್ಷದವರು ಮಾಡಬಾರ್ದು. ನೋಡ್ರಿ, ಯಮುನಾ ನದಿ ನೀರು ಕಲುಷಿತ ಆಗಿದೆ, ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅಂತ ಮಾತಾಡಿದರೆ ಓಕೆ, ಒಪ್ಪಬಹುದಾಗಿತ್ತು. ಎಷ್ಟು ಸರಿ ಎಷ್ಟು ತಪ್ಪು ಅಂತ ಡಿಬೇಟ್ಗಳಾಗಲಿ. ಈಗ ಪ್ರತಿ ವರ್ಷ ದೀಪಾವಳಿಯ ಆಸ್ಪಾಸ್ನಲ್ಲಿ ಚಳಿಗಾಲದ ಆರಂಭದಲ್ಲಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಪೀಕ್ಗೆ ಹೋಗುತ್ತಪ್ಪ. ಮ್ಯಾಕ್ಸಿಮಮ್ ವಾಯು ಮಾಲಿನ್ಯ, ಬದುಕೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ. ದೆಹಲಿಯಲ್ಲಿ ಉಸಿರಾಡುವ ಗಾಳಿಯ ಗುಣಮಟ್ಟ ಹಾಳಾಗಿದೆ ಅಂತ ಮಾತಾಡಿದರೆ ಕರೆಕ್ಟ್, ಅದು ಆಬ್ಸಲ್ಯೂಟ್ಲಿ ರೈಟ್. ಆದರೆ ದೆಹಲಿಯಲ್ಲಿ ಉಸಿರಾಡುವ ಗಾಳಿಯ ಗುಣಮಟ್ಟ ಹಾಳಾಗಿದೆ. ಯಾಕೆ ಅಂದರೆ ದೆಹಲಿಯ ಜನ ಸಾಯ್ಲಿ ಅಂತ ಪಕ್ಕದ ಹರಿಯಾಣ ಸರ್ಕಾರದವರು ದಿಲ್ಲಿ ಕಡೆ ದೊಡ್ಡ ದೊಡ್ಡ ಫ್ಯಾನ್ ಇಟ್ಟು ವಿಷಗಾಳಿಯನ್ನು ಬಿಡ್ತಿದ್ದಾರೆ ಅಂತ ಮಾತಾಡ್ಬಿಟ್ರೆ ಹಂಗಿದೆ ಈ ಲೆಕ್ಕಾಚಾರ. ಅರವಿಂದ್ ಕೇಜ್ರಿವಾಲ್ ಏನಂದರು, ಪಕ್ಕದ ಹರಿಯಾಣ ಸರ್ಕಾರ ಯಮುನಾ ನದಿ ದೆಹಲಿಗೆ ಎಂಟರ್ ಆಗುವ ಜಾಗದಲ್ಲಿ ವಿಷ ಸುರಿತಾ ಇದೆ. ವಿಷ ಸುರಿದಿದ್ರು ಅವರು. ಪುಣ್ಯ ನಮ್ಮ ಜಲಮಂಡಳಿ ಅಧಿಕಾರಿಗಳಿಗೆ ಕರೆಕ್ಟ್ ಟೈಮಿಗೆ ಗೊತ್ತಾಗ್ಬಿಡ್ತದು, ಓ ವಿಷ ಹಾಕಿಬಿಟ್ಟಿದ್ದಾರೆ ಅಂತ. ನಮ್ಮವ್ರು ಹೋಗಿ ಇಮ್ಮಿಡಿಯೇಟ್ ತಾಬಡ್ತುಬಿಡು ಗೇಟ್ ಹಾಕ್ಬಿಟ್ರು. ಗೇಟ್ ಹಾಕಿ ನೀರನ್ನು ನಿಲ್ಲಿಸ್ಬಿಟ್ರು. ಅಕಸ್ಮಾತ್ ಅವ್ರು ಹಂಗೆ ಮಾಡಿರದೇ ಹೋಗಿದ್ರೆ ಯಮುನಾ ನದಿ ನೀರು ದಿಲ್ಲಿಯಲ್ಲಿ ಬರ್ತಿತ್ತು. ಜಲಮಂಡಳಿ ಅವರು ಆ ನೀರನ್ನು ತಗೊಂಡು ಶುದ್ಧೀಕರಣ ಮಾಡಿ ಕುಡಿಯೋದಕ್ಕೆ ಅಂತ ಬಿಡ್ತಿದ್ರು. ಇವರು ಹಾಕಿರೋ ವಿಷಯ ಶುದ್ಧ ಮಾಡೋದಕ್ಕಾಗ್ತಾನೇ ಇರಲಿಲ್ಲ, ನೀರು ಕ್ಲೀನ್ ಮಾಡೋದಕ್ಕಾಗ್ತಿರ್ಲಿಲ್ಲ. ಅಕಸ್ಮಾತ್ ಎಂಜಿನಿಯರ್ಗಳು ಗೇಟ್ ಹಾಕಿ ನೀರನ್ನು ತಡೆದಿರದೇ ಹೋಗಿದ್ರೆ ದೆಹಲಿಯ ಜನರ ಮಾರಣ ಹೋಮ ನಡೆದು ಬಿಡ್ತಿತ್ತು ಅಂದರು ಅರವಿಂದ್ ಕೇಜ್ರಿವಾಲ್. ನಾನು ಒಂದು ಶಬ್ದನೂ ಆಚೆ ಈಚೆ ಮಾಡ್ತಿಲ್ಲ, ಯಥಾವತ್ ಕನ್ನಡ ಟ್ರಾನ್ಸ್ಲೇಷನ್ ನಿಮ್ಗೆ ಹೇಳ್ತಾ ಇರೋದು. ನರಸಂಹಾರ ಹುವಾ ಹೋತಾ ಅಂತ ಹಂಗೆ ಹೇಳ್ಬಿಟ್ರು. ಶುರುವಾಯ್ತು ಅದರ ಮೇಲೆ ಚರ್ಚೆ. ಹರಿಯಾಣದ ಮುಖ್ಯಮಂತ್ರಿಗಳು ನಿಯಾಬ್ ಸೈನಿ ಬಂದು ನೀರು ಕುಡಿದ್ರು. ನಾವು ವಿಷ ಹಾಕಿದರೆ ನಾವು ಕುಡಿಯೋಕ್ಕಾಗುತ್ತಾ ಅಂತ. ಅವ್ರದ್ದು ಪ್ರಾಕ್ಟಿಕಲ್ ಕ್ವಶನ್, ಯಾವ ವಿಷ ಹಾಕಿದ್ವಿ, ಎಷ್ಟು ಟನ್ ಹಾಕಿದ್ವಿ, ನಾವು ಹಾಕಿದ ವಿಷದಿಂದ ಎಷ್ಟು ಮೀನುಗಳ ಸತ್ವು. ಗೇಟ್ ಹಾಕಿ ಜಲಮಂಡಳಿ ಅಧಿಕಾರಿಗಳು ಕ್ಲೋಸ್ ಮಾಡಿಬಿಟ್ರು ಅಂತಿರಲ್ಲ, ಆ ಗೇಟ್ ಎಲ್ಲಿದ್ದಾವೆ, ಯಾವಾಗ ನಿರ್ಮಾಣ ಮಾಡಿದ್ರಿ, ಎಷ್ಟು ದುಡ್ಡು ಹಾಕಿ ನಿರ್ಮಾಣ ಮಾಡಿದ್ರಿ, ನದಿಯನ್ನು ತಡೆದಾಗ ಆ ನೀರು ಎಲ್ಲಿಗೆ ಹೋಯಿತು, ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಿದ್ರು ಅವರು. ಈಗ ಅದರ ಮೇಲೆ ಚರ್ಚೆ ನಡೀತಾ ಇದೆ. ಮೋದಿ ಮಾತಾಡಿದ್ರು, ಎಂಥ ಆರೋಪ ಮಾಡ್ತೀರಿ ನೀವು, ಕುಡಿಯೋದಕ್ಕೆ ನೀರು ಕೊಡೋದನ್ನು, ನೀರಡಿಸಿ ಬಾಯಾರಿ ಬಂದವನಿಗೆ ನೀರು ಕೊಡೋದನ್ನು ಪುಣ್ಯ ಅಂತ ಭಾವಿಸಿರುವ ಸಂಸ್ಕೃತಿ ನಮ್ಮದು, ನಮ್ಮಂಥವರು ವಿಷ ಹಾಕ್ತೀವ ಅಂತ ಕೇಳಿದ್ರು. ಇದು ಕಾಂಗ್ರೆಸ್ನವರು ಮಾಡಿರೋ ಟ್ವೀಟ್ ಇದು. ಏನು, ನಯಾಬ್ ಸಿಂಗ್ ಸೈನಿ ನೀರು ಕುಡಿಲಿಲ್ಲ, ಯಮುನಾ ನೀರನ್ನು ಬಾಯಲ್ಲಿ ಹಾಕ್ಕೊಂಡಂಗೆ ಮಾಡಿ ಉಗುಳ್ಬಿಟ್ರು ನೋಡಿ ಅಂತ. ಆಪನವರು ಹೇಳಿದರು ಕುಡಿಲಿಲ್ಲ ನೋಡಿ ನೀರನ್ನು ಅಂತ. ಈಗ ಅರವಿಂದ್ ಕೇಜ್ರಿವಾಲ್ರಿಗೆ ತಾವು ಮಾಡಿದ ಆರೋಪವನ್ನು ಸಮರ್ಥನೆ ಮಾಡ್ಕೊಳ್ಳೋದು ಕಷ್ಟ ಆಗಿದೆ. ಇವತ್ತು ರಾಹುಲ್ ಗಾಂಧಿ ಸಹಿತ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಮುಗಿಬಿದ್ರು. ಇದೊಂದು ವಿಚಿತ್ರ ರೀ ಇವ್ರದ್ದು, ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ನವ್ರದ್ದು. ಇವರು ಯಾವ ಎಲೆಕ್ಷನ್ನಲ್ಲಿ ಕೈ ಹಿಡ್ಕೊಂಡು ಎತ್ತಿ ನಿಂತಾರೆ, ಯಾವ ಎಲೆಕ್ಷನ್ನಲ್ಲಿ ಒಬ್ರಿಗೊಬ್ಬರು ಬೈದಾಡ್ಕೊಂಡು ಓಡಾಡ್ತಾರೆ, ಅರ್ಥನೇ ಆಗೋದಿಲ್ಲ. INDA ಮೈತ್ರಿಕೂಟದ ಸಕ್ರಿಯ ಸದಸ್ಯರು. INDA ಮೈತ್ರಿಕೂಟ ಲೋಕಸಭಾ ಚುನಾವಣೆಯಲ್ಲಿ ಜಾರಿಗೆ ಅಸ್ತಿತ್ವಕ್ಕೆ ಬಂದಾಗ ಸಕ್ರಿಯ ಸದಸ್ಯರು. ಪಂಜಾಬ್ನಲ್ಲಿ ಬೈದಾಡ್ಕೋತಾರೆ, ದಿಲ್ಲಿಯಲ್ಲಿ ಹೊಗಳಿಕೊಂಡ್ರು. ಈಗ ದಿಲ್ಲಿ ಎಲೆಕ್ಷನ್ ಬಂದಿದೆ ನೋಡಿ. ಅರವಿಂದ್ ಕೇಜ್ರಿವಾಲು ಲಿಕ್ಕರ್ ಸ್ಕ್ಯಾಮ್ನಲ್ಲಿ, ಲಿಕ್ಕರ್ ಪಾಲಿಸಿ ಹಗರಣದಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದರು. ಅರವಿಂದ್ ಕೇಜ್ರಿವಾಲ್ರ ಮೇಲೆ ಕೇಸ್ ಆಗಿ ಅವರು ಅರೆಸ್ಟ್ ಆದಾಗ ಕಾಂಗ್ರೆಸ್ನವರು, ಅರೆಸ್ಟ್ ಆದಾಗಲ್ಲ ಕೇಸ್ ಆದಾಗ ಕಾಂಗ್ರೆಸ್ನವರು ಕ್ರೆಡಿಟ್ ನಮಗೆ ಸಿಗಬೇಕು ಅಂದರು. ಇಡೀ ಹಗರಣವನ್ನು ಬಯಲಿಗೆ ಎಳೆದಿದ್ದು ನಾವು, ನಮಗೆ ಕ್ರೆಡಿಟ್ ಸಿಗಬೇಕು ಇದರದು ಅಂದರು. ಜೈಲಿಗೆ ಹೋದ್ಮೇಲೆ ಅಯ್ಯೋ ಅರವಿಂದ್ ಕೇಜ್ರಿವಾಲ್ರಿಗೆ ಅನ್ಯಾಯ ಆಯಿತು ಅಂತ ಬಂದು ಜಂತರ್ ಮಂತರ್ನಲ್ಲಿ ಸಮಾವೇಶ ಮಾಡಿ ಪ್ರತಿಭಟನೆ ಮಾಡೋದು. ಪಾಲಿಟಿಕ್ಸೇ ಹಿಂಗೆ ಇದು.
ಯಾವಾಗ ಹೆಂಗಿರುತ್ತೆ ಹೇಳೋದಕ್ಕೆ ಬರೋದಿಲ್ಲ. ಈಗ ದೆಹಲಿ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ ಇವರು. ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ, ಮತ್ತೊಂದಾಗದಾದ್ರೆ ಆಮೇಲೆ ನೋಡೋಣ ಅಂತ. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ರಾಹುಲ್ ಗಾಂಧಿಯವರ ವಾಗ್ದಾಳಿ. ಯಮುನಾ ನದಿ ಕೊಳಕೆದ್ದು ಹೋಗಿದೆ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. पहले उन्होंने कहा था कि यमुना में, केजरीवाल जी ने कहा था यमुना में मैं स्नान करूंगा और यमुना जी का पानी पीऊंगा। 5 साल हो गए, आज तक केजरीवाल जी ने यमुना का पानी नहीं पिया है। आपको गंदा पानी पीना पड़ता है, मगर केजरीवाल जी शीश महल में रहते हैं, करोड़ों रुपए के मकान में रहते हैं, साफ सुथरा पानी पीते हैं और आपको झूठे बयान करते हैं। 5 साल पहले उन्होंने कहा था कि यमुना में, केजरीवाल जी ने कहा था यमुना में मैं स्नान करूंगा और यमुना जी का पानी पीऊंगा। 5 साल हो गए, आज तक केजरीवाल जी ने यमुना का पानी नहीं पिया है। आपको गंदा पानी पीना पड़ता है, मगर केजरीवाल जी शीश महल में रहते हैं, करोड़ों रुपए के मकान में रहते हैं, साफ सुथरा पानी पीते हैं और आपको झूठे। ಇಂತಿಪ್ಪ ಅರವಿಂದ್ ಕೇಜ್ರಿವಾಲ್ರು ಇವತ್ತು ಒಂದು 4 ಬಾಟಲ್ನಲ್ಲಿ, ಹಳೆ ಬಿಸ್ಲರಿ ಬಾಟಲ್ಗಳಲ್ಲಿ ಯಮುನಾ ನದಿ ನೀರು ತುಂಬಿಕೊಂಡು ಪ್ರೆಸ್ ಮೀಟಿಂಗ್ ಬಂದ್ಬಿಟ್ರು. ಒಂದೊಂದು ಬಾಟ್ಲ್ ಮೇಲೂ ಒಬ್ಬೊಬ್ಬರದ್ದು ಹೆಸರು. ಒಂದರ ಮೇಲೆ ಅಮಿತ್ ಶಾ, ಇನ್ನೊಂದರ ಮೇಲೆ ನಯಾಬ್ ಸಿಂಗ್ ಸೈನಿ, ಹರಿಯಾಣದ ಮುಖ್ಯಮಂತ್ರಿ, ರಾಹುಲ್ ಗಾಂಧಿ ಅವರ ಹೆಸರು ಮತ್ತೊಂದರ ಮೇಲೆ, BJP ದಿಲ್ಲಿ ಪ್ರೆಸಿಡೆಂಟ್ ವೀರೇಂದ್ರ ಸಚ್ದೇವ್ ಹೆಸರು ಇನ್ನೊಂದು ಬಾಟ್ಲ್ ಮೇಲೆ. ಯಮುನಾ ನದಿ ನೀರು ಕಳಿಸ್ತಾ ಇದ್ದೀವಿ, ಕುಡೀರಿ ಇದನ್ನು ಅಂತ. ಯಮುನಾ ನದಿ ನೀರು ಕಳಿಸ್ತಾ ಇದ್ದೀವಿ, ಕುಡೀರಿ ಇದನ್ನು ಅಂತ. ಅರೆ, ಯಮುನಾ ನದಿ ನೀರು ಕಲುಷಿತ ಆಗಿದೆ ಅನ್ನೋ ವಿಷಯದ್ದಲ್ಲ ಡಿಬೇಟ್ ಇದು. ಹರಿಯಾಣ, ಉತ್ತರ ಪ್ರದೇಶ, ಹರಿಯಾಣ BJP ಸರ್ಕಾರ ಬೇಕು ಅಂತ ದೆಹಲಿಯ ಜನ ಸಾಯಿಲಿ ಅಂತ ವಿಷ ಸುರಿದ್ರ ಅನ್ನೋದು ಪ್ರಶ್ನೆ ಇರೋದಿಲ್ಲಿ. ಇವ್ರು ನೀರು ಕುಡೀರಿ ಅಂತ. ಕೇಳಿಸ್ಕೊಳ್ಳಿ ಅರವಿಂದ್ ಕೇಜ್ರಿವಾಲ್ ಮಾತಾಡಿದ್ದು. से यमुना के जरिए आने वाला पानी पिछले कुछ दिनों से जहरीला पानी है। जहरीला पानी मतलब इसके अंदर अमोनिया का लेवल बहुत ज्यादा है। 7 ppm तक अमोनिया का पानी पहुंच गया है, अमोनिया का लेवल पहुंच गया है। 7 ppm अमोनिया सेहत के लिए बेहद खतरनाक है। ये इरिवर्सिबल, कई ऑर्गन्स के इरिवर्सिबल डैमेज कर देता है, हेल्थ हैजर्ड है और ये आपके लिए फेटल भी हो सकता है, आपको की मौत भी हो सकती है इस 7 ppm वाटर से। ये 7 ppm अमोनिया का पानी है और इसमें क्लोरीन मिक्स कर दिया गया है। ये जो कह रहे हैं बीजेपी और कांग्रेस वाले दोनों मिल गए हैं और दोनों मिलके दिल्ली के लोगों की जान और सेहत के साथ खिलवाड़ कर रहे हैं। आज इनको संजय सिंह अभी निकलेंगे कुछ दिल्ली आम आदमी पार्टी के नेताओं के साथ और बीजेपी हेडक्वार्टर, ये बोतल हम अमित शाह जी के लिए भेज रहे हैं, ये बोतल हम वीरेंद्र सचदेवा जी के लिए भेज रहे हैं, ये बोतल नायब सिंह सैनी जी के लिए भेज रहे हैं और ये बोतल राहुल गांधी जी के लिए भेज रहे हैं। चारों लोग ये बोतल प्रेस कॉन्फ्रेंस में पी के दिखा दे, हम वो मान जाएंगे कि हमने गलत बोला था, पी के दिखा देंगे। अगर इनके अंदर हिम्मत है, अगर ये कह रहे हैं कि सच्चाई इनके साथ है, तो ये चारों बोतल पी के दिखा। ಯೂಟರ್ನ್ ಇದ್ದಂಗಿತ್ತಿದು. ಅಮೋನಿಯಾ ಪ್ರಮಾಣ ಜಾಸ್ತಿ ಆಗಿದೆ, ಹೌದು. ಯಮುನಾ ನದಿಯಲ್ಲಿ ಅಮೋನಿಯಾ ಪ್ರಮಾಣ ಜಾಸ್ತಿ ಆಗಿದೆ ಮತ್ತು ಪ್ರತಿ ಚಳಿಗಾಲದಲ್ಲೂ ಅದು ಜಾಸ್ತಿ ಆಗುತ್ತೆ. 7 ppm ಅದೊಂದೇನೋ ಒಂದು ಕ್ಯಾಲ್ಕುಲೇಷನ್ ಇದೆ ಅದಕ್ಕೆ. 7 ಪಾರ್ಟಿಕಲ್ಸ್ ಪರ್ ಮಿಲಿಲೀಟರ್ ಹಾಗೇನೋ ಆ ಥರದ್ದೇನೋ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ. ಪಾರ್ಟ್ಸ್ ಪರ್ ಮಿಲಿಲೀಟರ್ ಹಾಗೇನೋ ಜಾಸ್ತಿ ಆಗಿದೆ ಅದು. ವಾಟ್ ಈಸ್ ಅಮೋನಿಯಾ? ನಾವು ಚೆಕ್ ಮಾಡಿದ್ವಿ ಏನದು ಅಮೋನಿಯಾ ಅಂದರೆ ಅಂತ. ಬೇಸಿಕಲಿ ಯೂರಿಯಾದಲ್ಲಿರುತ್ತೆ, ಗೊಬ್ಬರ ಹಾಕ್ತಾರಲ್ಲ ರೈತರು, ಅದರಲ್ಲಿರುತ್ತೆ. ಅದು ತಮ್ಮ ಜಮೀನಿಗೆ ಗೊಬ್ಬರ ಹಾಕಿರ್ತಾರೆ. ಮಳೆ ಬಂದಾಗ ನೀರು ಬಂದು ಅಲ್ಲಿಂದ ಕೆರೆಗೆ ಹೋಗಿ, ಹಳ್ಳಕ್ಕೆ ಹೋಗಿ, ಕೊಳ್ಳಕ್ಕೆ ಹೋಗಿ, ಅಂತಿಮವಾಗಿ ಬಂದು ನದಿಗೆ ಸೇರುತ್ತೆ. ಆ ರೀತಿಯಲ್ಲಿ ನೀರು ನದಿಗೆ ಬರುತ್ತೆ. ನದಿ ನೀರಿನಲ್ಲಿ ಅಮೋನಿಯಾ ಪ್ರಮಾಣ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆಗಬಾರ್ದು ಅಂದರೆ ಏನು ಮಾಡಬೇಕು? ರೈತರು ನೈಸರ್ಗಿಕ ಕೃಷಿ ಮಾಡಬೇಕು. ಅದು ಯಾವ ಕಾಲಕ್ಕೆ ಸಾಧ್ಯ ಆಗುತ್ತೋ ಏನೋ. ಅಮೋನಿಯಾ ಸೇರ್ಕೊಂಡು ದಿಲ್ಲಿಗೆ ಯಮುನಾ ನದಿಯ ನೀರು ಬರುತ್ತೆ. ಅದನ್ನು ಜಲಮಂಡಳಿಯವರು ಶುದ್ಧ ಮಾಡ್ತಾರೆ. ಜಲಮಂಡಳಿಯವರು ಪೂರ್ತಿಯಾಗಿ ಅಮೋನಿಯಾ ತೆಗಿಬಹುದು ಅಂತ ಅವರ ಶುದ್ಧೀಕರಣದ ಪ್ರೊಸೆಸ್ಸು.
ಉಸ್ಮೆ ಕ್ಲೋರಿನ್ ಮಿಲಾಯಿ ಗೈ ಅಂತಂದಿರೋರು. ಯಾರು ಬೇಕು ಅಂತ ಹಾಕಿದ್ರ, ಅಥವಾ ಕ್ಲೋರಿನ್ನ ಪ್ರಮಾಣವು ಜಾಸ್ತಿ ಆಗಿದೆ ಅನ್ನೋದು ಆರೋಪವ? ಮಾಡಿದ ಆರೋಪದ ಪ್ರಶ್ನೆಯನ್ನು ಮಾಡೋದಿಲ್ಲ ಅವರು. ಏನು ನರಮೇಧ ಮಾಡಬೇಕು ಅಂತ ಹರಿಯಾಣ ಸರ್ಕಾರ ವಿಷ ಸುರಿತು ದಿಲ್ಲಿಗೆ ಅಂತ ಹೇಳಿದ್ರಲ್ಲ, ಆ ವಿಷಯಕ್ಕೆ ಬರ್ತಾ ಇಲ್ಲ. ಈಗ ಆ ವಿಷಯಕ್ಕೆ ಬರ್ತಾ ಇಲ್ಲ. ನೀರು ಕುಡಿದು ತೋರಿಸಿದ್ನ ಪ್ರೆಸ್ ಮೀಟ್ನಲ್ಲಿ ಅಂತ. ಕುಡಿಯೋದಕ್ಕೆ ಯೋಗ್ಯ ಅಲ್ಲ ರೀ, ಅದು ಅಲ್ಲ ಅದು. ಮತ್ತು ಯಮುನೆಯ ನೀರು ಕುಡಿಯುವುದಕ್ಕೆ ಯೋಗ್ಯವಾಗಿ ಉಳಿದಿಲ್ಲ ಅನ್ನೋದಕ್ಕೆ ಐ ಡೋಂಟ್ ನೋ, ದೆಹಲಿ ಸರ್ಕಾರ ಉತ್ತರದಾಯಿನೇ ಅಲ್ವಾ? ದೆಹಲಿ ರಾಜ್ಯ ಅಂದರೆ ಕೇಂದ್ರಾಡಳಿತ ಪ್ರದೇಶದ ಸರ್ಕಾರ ಉತ್ತರದಾಯಿ ಅಲ್ವಾ? ಆನ್ಸರೇಬಲ್ ಅಲ್ವಾ ಅದಕ್ಕೆ? ಅರವಿಂದ್ ಕೇಜ್ರಿವಾಲ್ ಕಳೆದ 2 ಅವಧಿಗೆ ಭಾರಿ ಬಹುಮತದ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದರು. ಈಗ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಅತಿಶಿ ಅವರಿಗೆ ಅಧಿಕಾರ ಬಿಟ್ಟುಕೊಟ್ಟಿದ್ದಾರೆ. ಈಗ ಹಿ ಈಸ್ ಅ ಫ್ರಂಟ್ ರನ್ನರ್ ಫಾರ್ ಎಲೆಕ್ಷನ್. ಹಿ ಈಸ್ ನಾಟ್ ಆನ್ಸರೇಬಲ್ ಫಾರ್ ಇಟ್. ಐ ಡೋಂಟ್ ನೋ, ಗೊತ್ತಿಲ್ಲ ನನಗದು. ಈ ಮಧ್ಯದಲ್ಲಿ ವಿಷಯ ಎಲೆಕ್ಷನ್ ಕಮಿಷನ್ಗೆ ಹೋಗಿದೆ. ನೋಡಿ ಹಿಂಗಂತಿದ್ದಾರೆ ಇವರು, ಸುಮ್ಮನೆ ನಮ್ಮ ಮೇಲೆ ಇಂಥದ್ದೊಂದು ಆರೋಪ ಮಾಡ್ತಿದ್ದಾರೆ ಅಂತ. ಎಲೆಕ್ಷನ್ ಕಮಿಷನ್ನು ಆಮ್ ಆದ್ಮಿ ಪಕ್ಷಕ್ಕೆ ನೋಟಿಸ್ ಕೊಟ್ಟಿದೆ. ನೋಟಿಸ್ಗೊಂದು ಡೆಡ್ ಲೈನ್ ಕೊಟ್ಟಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ನೀವು ಮಾಡಿದ ಆರೋಪಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕು ಅಥವಾ ಸಾಕ್ಷಿ ಕೊಡಿ. ಹರಿಯಾಣ ಸರ್ಕಾರ ವಿಷ ಸುರಿದಿದೆ ಯಮುನೆಗೆ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಅಂತ. ಅರವಿಂದ್ ಕೇಜ್ರಿವಾಲು ಇವತ್ತು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಮೇಲೂ ಮುಗಿಬಿದ್ರು. ಅವರ ಮೇಲೂ ಮುಗಿಬಿದ್ದುಬಿಟ್ರು. ಅವ್ರದ್ದು ರಿಟೈರ್ಮೆಂಟ್ ಇದೆ ಇನ್ನೇನು ಹತ್ತಿರದಲ್ಲಿ. ಈ ದೆಹಲಿ ಎಲೆಕ್ಷನ್ ಆದಮೇಲೆ 8ನೇ ತಾರೀಕು ರಿಸಲ್ಟ್ ಬರುತ್ತೆ, 18ನೇ ತಾರೀಕು ಅವ್ರು ರಿಟೈರ್ ಆಗ್ತಾರೆ. ರಿಟೈರ್ ಆದಮೇಲೂ ಸರ್ವಿಸ್ನಲ್ಲಿ ಇರಬೇಕು ಅಂತ ಇಂಥ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ರಾಜಕಾರಣ ಮಾಡೋದೇ ಇದ್ದರೆ ರಾಜೀವ್ ಕುಮಾರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದಿಲ್ಲಿಲಿ ಬಂದು ಒಂದು ಕಡೆ ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅಂತ ಅರವಿಂದ್ ಕೇಜ್ರಿವಾಲ್ರ ಸವಾಲು. ಅವ್ರಿಗೂ ಒಂದು ಬಾಟ್ಲಿ ಯಮುನಾ ನದಿ ನೀರನ್ನು ಕಳಿಸಿದ್ರು, ಕುಡೀರಿ ಇದನ್ನ ಅಂತ. ಕೇಳಿಸ್ಕೊಳ್ಳಿ. ईसीआई राजनीति कर रहा है. क्यों? क्योंकि राजीव कुमार को पोस्ट रिटायरमेंट 28 फरवरी को पोस्ट रिटायरमेंट उनको नौकरी चाहिए. मैं राजीव कुमार जी को कहना चाहता हूं, इतिहास उन्हें माफ नहीं करेगा. जितना कबाड़ा राजीव कुमार जी ने इलेक्शन कमीशन का किया है, मुझे लगता नहीं कि भारत के इतिहास में इलेक्शन कमीशन का इतना कभी कबाड़ा हुआ है. मुझे पता है ये 2 दिन के अंदर मुझे जेल में डालेंगे. डाल दे मुझे जेल के अंदर. जिस तरह की आज भाषा उन्होंने इलेक्शन कमीशन ने लिखी है, ये इलेक्शन कमीशन का काम नहीं है. अगर राजनीति करनी है, राजीव कुमार लड़ने एक सीट से दिल्ली की किसी विधानसभा से. खुलेआम दिल्ली के अंदर गुंडागर्दी मची पड़ी है, खुलेआम पैसे बांटे जा रहे हैं, खुलेआम चादरें बांटी जा रही हैं. इस किस्म का चुनाव इस देश की जनता ने कभी देखा ही नहीं था. मैं 3 बोतलें इलेक्शन कमीशन के लिए भी भेज दूंगा. हमारे पास 20 बोतलें हैं. कल रात को हमने लैब में बनवाई है. 20 बोतलों का पानी में 3 बोतलें राजीव कुमार जी को भेज दूंगा. वो प्रेस कॉन्फ्रेंस में तीनों इलेक्शन कमिश्नर पी के दिखा दें, हम मान जाएंगे कि हमने गलती की है. ಈಗ ಯಮುನಾ ನದಿಯ ನೀರು ಎಷ್ಟು ಕಲುಷಿತಗೊಂಡಿದೆ ಅನ್ನೋದು ವಿಷಯನೇ ಅಲ್ಲ ಚರ್ಚೆದು. ಯಾವಾಗ ವಿಷ ಬೆರೆಸಿದ್ವಿ ಹೇಳಿ, ಯಾರು ವಿಷ ಬೆರೆಸಿದ್ರು ಹೇಳಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರದ್ದು ಅದೇ ಪ್ರಶ್ನೆ. ಅವರು ಮಾತಾಡಿದ್ದಾರೆ. ಸುಳ್ಳು ಹೇಳಿ ಎಲೆಕ್ಷನ್ ಗೆಲ್ಲಬೇಕು ಅಂತ ಹೋಗಬೇಡಿ. ಕೇಜ್ರಿವಾಲ್ ಹೇಳ್ತಾರೆ, ಬಿಜೆಪಿಯವರು ದೆಹಲಿ ಜನರನ್ನ ತೊಂದರೆಗೆ ಸಿಲುಕಿಸೋದಕ್ಕೆ ಹರಿಯಾಣದಲ್ಲಿ ವಿಷ ಹಾಕಿದ್ದಾರೆ ಯಮುನಾ ನದಿಗೆ ಅಂತ. ಇದನ್ನು ನೀವು ಒಪ್ತೀರಾ ಅಂತ ಜನರನ್ನು ಕೇಳಿದ್ರು. ಕೇಳಿಸ್ಕೊಳ್ಳಿ. दिल्ली सुंदर बनेगी, कूड़े के पहाड़ खत्म हो जाएंगे, दिल्ली भ्रष्टाचार से मुक्त करेंगे, सड़कों और गलियों की शानदार सफाई भी करेंगे और साथ में जल प्रबंधन भी करेंगे. मैं केजरीवाल जी को कहने आया हूं, चुनाव जीतने के लिए झूठ बोलना बंद करो. ये केजरीवाल जी. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.